ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಸುಂದರವಾದಂಥ ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಪುಣ್ಯಕ್ಷೇತ್ರ ಪ್ರವಾಸಿ ಕ್ಷೇತ್ರನ ಅಂತಲೂ ಹೇಳ್ಬೋದು. ಸಮುದ್ರ ಮಟ್ಟದಿಂದ 3200 ಅಡಿಗಳ ಮೇಲಿರತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಿದ್ರೆ ಈ ಒಂದು ಪುಣ್ಯಕ್ಷೇತ್ರ ಆದರೂ ಯಾವುದು, ಈ ಒಂದು ಪುಣ್ಯಕ್ಷೇತ್ರ ಎಲ್ಲಿದೆ ಅನ್ನೋ ಕುತೂಹಲ ನಿಮಗಿದೆಯಾ? ಬನ್ನಿ ತಿಳ್ಕೊಳ್ಳೋಣ. ನಾವಿವತ್ತು ಮಂಡ್ಯ ಜಿಲ್ಲೆಯ ಪುಣ್ಯಕ್ಷೇತ್ರವಾದಂಥ ಶ್ರೀ ಆದಿಚುಂಚನಗಿರಿ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ. ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇರ್ತಕ್ಕಂಥ ಸ್ವಾಮಿ ಹೆಸರು ಬಂದ್ಬಿಟ್ಟು ಶ್ರೀ ಕಾಲಭೈರೇಶ್ವರ ಸ್ವಾಮಿ. ಈ ಒಂದು ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಹಾಗಿದ್ರೆ ಯಾಕೆ ತಡ, ಬನ್ನಿ ಹೋಗೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಬೆಟ್ಟದ ಮೇಲೆ ಇರ್ತಕ್ಕಂಥ ಈ ಒಂದು ದೇವಸ್ಥಾನದಲ್ಲಿ ಮೆಟ್ಟಿಲುಗಳನ್ನ ನಾವು ಏರ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಬರಬೇಕಾಗತ್ತೆ. ಸೊ ಈ ಒಂದು ದೇವಸ್ಥಾನದಲ್ಲಿ ನೀವು ನೋಡ್ತಾ ಇರ್ಬೋದು, ಹಲವಾರು ಕ್ಷೇತ್ರದಲ್ಲಿ ಈ ಒಂದು ದೇವಸ್ಥಾನ ಹೆಸರು ಮಾಡಿದೆ. ಅದರಲ್ಲೂ ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಹೀಗೆ ಹಲವಾರು ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಹೇಳೋದಾದರೆ, ಸ್ವತಃ ಪರಶಿವನಿಂದಲೇ ಸ್ಥಾಪಿತವಾದಂಥ ಗುರುಪೀಠ. ಈ ಒಂದು ಕ್ಷೇತ್ರದಲ್ಲಿ ಸ್ವತಃ ಪರಶಿವನೇ ತಪಸ್ಸುಗೈದಂಥ ಪುಣ್ಯಕ್ಷೇತ್ರ. ಹಾಗಾಗಿ ಈ ಕ್ಷೇತ್ರವನ್ನು ಜ್ವಾಲಾಪೀಠ ಅಥವಾ ಆದಿಪೀಠ ಅಂತ ಕರೀತಾರೆ. ನಾಥ ಮತ್ತು ಜೋಗಿ ಪರಂಪರೆ ಹೊಂದಿರುವಂತಹ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಸುಮಾರು 2000ಕ್ಕೂ ಹೆಚ್ಚು ಇತಿಹಾಸವಿದೆ. ಇನ್ನು ಬೆಟ್ಟದ ಮೇಲೆ ಇರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ನೀವು ಮೆಟ್ಟಿಲನ್ನ ಏರ್ಕೊಂಡು ಬರಬೇಕಾಗುತ್ತೆ. ಇನ್ನು ಈ ಒಂದು ಪುಣ್ಯಕ್ಷೇತ್ರ ಏನಿದೆ ಅಂದರೆ ಶ್ರೀ ಆದಿಚುಂಚನಗಿರಿ ಪುಣ್ಯಕ್ಷೇತ್ರ ಏನಿದೆ, ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರಬೇಕು ಅಂತಂದರೆ ನಿಮಗೆ ಬೆಂಗಳೂರಿಂದ ನೇರವಾಗಿ ನಿಮಗೆ ಬಸ್ಸುಗಳ ವ್ಯವಸ್ಥೆಯನ್ನು ಸಹ ಈ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚಾಗಿ ಇರೋದ್ರಿಂದ ಯಾವುದೇ ರೀತಿ ಪ್ರಯಾಣ ಮಾಡಲು ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇನ್ನು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹಾಗೆ ಮಂಡ್ಯ ಇರ್ಬೋದು, ನಾಗಮಂಗಲ ಇರ್ಬೋದು, ಹೀಗೆ ಹಲವಾರು ಸ್ಥಳಗಳಿಂದ ಈ ಒಂದು ಕ್ಷೇತ್ರಕ್ಕೆ ಬಸ್ಸಿನ ವ್ಯವಸ್ಥೆ ಇದೆ, ನೇರವಾದಂಥ ಬಸ್ಸಿನ ವ್ಯವಸ್ಥೆ ಇದೆ. ಇನ್ನು ಈ ಒಂದು ಕ್ಷೇತ್ರದಲ್ಲೂ ಕೂಡ ಒಂದು ಬಸ್ಸಿನ ನಿಲ್ದಾಣ ಕೂಡ ಇದೆ. ಸೊ ಹಾಗಾಗಿ ಯಾವುದೇ ರೀತಿ ನೀವು ಪ್ರಯಾಣ ಮಾಡಲು ಯಾವುದೇ ರೀತಿ ತೊಂದರೆ ಅಂತೂ ಇರೋದಿಲ್ಲ. ಇನ್ನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಗೆಸ್ಟ್ ಹೌಸ್ ಅಂದರೆ ವಸತಿ ಗೃಹಗಳ ವ್ಯವಸ್ಥೆಯನ್ನು ಸಹ ಈ ಒಂದು ಕ್ಷೇತ್ರದಲ್ಲಿದೆ. ಇನ್ನು ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನದಾಸೋಹದ ಒಂದು ಕಾರ್ಯಕ್ರಮವೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ಅನಿಯಮಿತವಾಗಿ ನಡೀತಾ ಇದೆ. ಇನ್ನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ದಿನಂಪ್ರತಿ ಸಾವಿರಾರು ಜನ ಭಕ್ತಾದಿಗಳ ದಂಡೆ ಹರಿದು ಬರುತ್ತೆ. ಹಾಗೆ ಭಕ್ತಾದಿಗಳು ಉಳಿದುಕೊಳ್ಳಲು ಭಕ್ತಾದಿಗಳಿಗೆ ವಸತಿ ವ್ಯವಸ್ಥೆಯೂ ಸಹ ಇದೆ. ಇನ್ನು ದಿನಂಪ್ರತಿ ಅನ್ನದಾಸೋಹದ ವ್ಯವಸ್ಥೆಯೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ಈ ಒಂದು ಕ್ಷೇತ್ರವನ್ನು ಅನ್ನದಾನಿ ಕಾಲಭೈರವನ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ. ಈ ಪುಣ್ಯಕ್ಷೇತ್ರದಲ್ಲಿ ಶಿವನು ಪಂಚಲಿಂಗಗಳ ರೂಪದಲ್ಲಿ ನೆಲೆಸಿರೋದ್ರಿಂದ ಈ ಒಂದು ಕ್ಷೇತ್ರವನ್ನು ಪಂಚಲಿಂಗಗಳ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ. ಕತ್ತಲೆ ಸೋಮೇಶ್ವರ, ಗವಿ ಸಿದ್ದೇಶ್ವರ, ಗಂಗಾಧರೇಶ್ವರ, ಚಂದ್ರಮೌಳೇಶ್ವರ ಹಾಗೂ ಮಲ್ಲೇಶ್ವರ, ಈ ರೀತಿ ಪಂಚಲಿಂಗಗಳ ರೂಪದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸ್ವಾಮಿಯು ನೆಲೆಸಿದ್ದಾರೆ. ಈ ಒಂದು ಕ್ಷೇತ್ರದ ದೇವಸ್ಥಾನದ ಒಳಾಂಗಣ ಆವರಣಕ್ಕೆ ಕಾಲಿಟ್ಟಾಗ ನಮಗೆ ಸ್ವಾಮಿಯ ದರ್ಶನಕ್ಕಿಂತ ಮುಂಚೆ ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗಳ ದರ್ಶನವಾಗುತ್ತದೆ. ಪ್ರತಿಯೊಂದು ಕಂಬಗಳ ಮೇಲೆ ಈ ರೀತಿ ಕಾಲಭೈರವನ ವಿಗ್ರಹವನ್ನು ನೀವು ಕಾಣಬಹುದು. ಹೊರಾಂಗಣ ಆವರಣದಲ್ಲಿ 64 ವಿವಿಧ ರೂಪಗಳ ಕಾಲಭೈರೇಶ್ವರ ಸ್ವಾಮಿಯನ್ನು ನೋಡಬಹುದು. ಹಾಗೆ ಒಳಾಂಗಣ ಆವರಣಕ್ಕೆ ಕಾಲಿಟ್ಟಾಗ ಅಂದರೆ ದೇವರ ಏನು ದಿವ್ಯ ಸನ್ನಿಧಿ ಏನಿದೆ ಅಂದರೆ ಕಾಲಭೈರೇಶ್ವರ ಸ್ವಾಮಿ ಇರ್ತಕ್ಕಂಥ ಆ ಒಂದು ಸನ್ನಿಧಿಯ ಅಕ್ಕಪಕ್ಕ 12 ವಿವಿಧ ರೀತಿಯ ಕಾಲಭೈರವೇಶ್ವರ ಸ್ವಾಮಿಯ ಮೂರ್ತಿಗಳನ್ನು ನಾವು ಕಾಣಬಹುದು. ಬನ್ನಿ ವೀಕ್ಷಕರೇ, ಈಗ ಸದ್ಯಕ್ಕೆ ಸ್ವಾಮಿಯವರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಸ್ವಾಮಿಯ ದರ್ಶನ ಮಾಡಿ ನೀವು ಕೂಡ ಪುನೀತರಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಈ ಒಂದು ದೇವಾಲಯ ಏನಿದೆ ಸಂಪೂರ್ಣವಾಗಿ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ದೇವಾಲಯ. ಈ ಒಂದು ದೇವಾಲಯ ಇತ್ತೀಚೆಗೆ ಸಾಕಷ್ಟು ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುವಂಥ ಒಂದು ಪುಣ್ಯಕ್ಷೇತ್ರ. ಸ್ವಾಮಿಯ ದರ್ಶನವನ್ನ ಮಾಡಿ ಈಗ ನಾವು ಬೆಟ್ಟದ ಮೇಲೆ ಹೋಗೋಣ. ಸೊ ಒಂದು ಬೆಟ್ಟದ ಮೇಲೆ ಏರ್ಲಿಕ್ಕೆ ನಮಗೆ ಮೆಟ್ಟಿಲುಗಳಿದೆ. ಸೊ ಈಗ ಸದ್ಯಕ್ಕೆ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಇನ್ನು ನಿಮ್ಮ ಎಡಭಾಗಕ್ಕೆ ಅಂದರೆ ನನ್ನ ಒಂದು ಎಡಭಾಗಕ್ಕೆ ಏನು ನಾವೀಗ ಜೋಗಿಯನ್ನು ಬಿಡೋದು ಅಂತ ಏನು ಹೇಳ್ತೀವಿ ಆಡು ಭಾಷೆಯಲ್ಲಿ, ಸೊ ಒಂದು
ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಸದ್ಯಕ್ಕೆ ನಾವು ಬೆಟ್ಟವನ್ನು ಹತ್ತುತ್ತಾ ಇದ್ದೇವೆ. ಇನ್ನು ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದ ನಂತರ ನಮ್ಮ ಎಡಭಾಗಕ್ಕೆ ಏಕಶಿಲಾ ರೂಪದಲ್ಲಿ ಇರತಕ್ಕಂಥ ಗಣೇಶ ವಿಗ್ರಹ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಈ ಒಂದು ಗಣಪತಿ ವಿಗ್ರಹವೂ ಸಹ ಈ ಒಂದು ಕ್ಷೇತ್ರದ ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಇನ್ನು ಬೆಟ್ಟದ ಮೇಲೆ ಹಲವಾರು ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಕತ್ತಲೆ ಸೋಮೇಶ್ವರ, ಗವಿಸಿದ್ದೇಶ್ವರ, ಗಂಗಾಧರೇಶ್ವರ ಹಾಗೂ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಗಳನ್ನು ನಾವು ಕಾಣಬಹುದು. ಈ ಒಂದು ಕ್ಷೇತ್ರದಲ್ಲಿ ಈ ಹಿಂದೆ ನಾನು ತಿಳಿಸಿದಂತೆ ಶಿವನೇ ಪರದೈವ, ಅಂದರೆ ಶಿವನ ಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಒಂದು ಶಿವನ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನಾವು ಗಂಗಾಧರೇಶ್ವರ ಸ್ವಾಮಿಯು ಈ ಒಂದು ಕ್ಷೇತ್ರದ ಪ್ರಮುಖ ಆಕರ್ಷಣೆ ಹಾಗೂ ಪ್ರಮುಖ ದೇವರು ಅಂತ ಹೇಳ್ಬೋದು. ಪ್ರಕೃತಿಯ ನಡುವೆ ಇರತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರದಲ್ಲಿ 4 ಬಗೆಯ ಲಿಂಗಗಳನ್ನು, ಅಂದರೆ ಲಿಂಗದ ರೂಪದಲ್ಲಿ ನೆಲೆಸಿರ್ತಕ್ಕಂಥ ಶಿವನನ್ನು ನಾವು ಕಾಣಬಹುದು. ಅದು ಯಾವ್ಯಾವುದು ಅಂತಂದರೆ ಹಿಂದೆ ತಿಳಿಸಿದಂತೆ ಕತ್ತಲೆ ಸೋಮೇಶ್ವರ, ಗವಿಸಿದ್ದೇಶ್ವರ, ಗಂಗಾಧರೇಶ್ವರ ಹಾಗೂ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಗಳನ್ನು ನಾವು ಕಾಣ್ಬೋದು. ನಂದಿಯ ದರ್ಶನ ನಂತರ ನಾವು ಹೊರಟಿದ್ದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಮಲ್ಲೇಶ್ವರ ಸ್ವಾಮಿಯ ದರ್ಶನದ ನಂತರ ನಾವು ಗಂಗಾಧರೇಶ್ವರ ಸ್ವಾಮಿಯನ್ನು ನಾವು ಕಾಣಲು ಹೊರಡ್ತೀವಿ. ಆದರೆ ನಾವು ಹೋದಂಥ ಸಮಯದಲ್ಲಿ ಜನ ವಿಪರೀತ ಇದ್ದದ್ರಿಂದ ನಾವು ಚಿತ್ರೀಕರಣ ಮಾಡಲು ಸಾಧ್ಯವಾಗದೇ ಇರೋದ್ರಿಂದ ನಾವೇನು ಮಾಡಿದ್ವಿ, ನೇರವಾಗಿ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಗವಿಸಿದ್ದೇಶ್ವರ ಸ್ವಾಮಿಗೆ ಹೊರಡೋಕ್ಕಿಂತ ಮುಂಚೆ ನಾನು ನಿಮಗೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನವನ್ನು ತೋರಿಸ್ತೀನಿ. ಹಲವು ಕಡೆ ನಮಗೆ ಚಿತ್ರೀಕರಣ ಮಾಡಲು ಅವಕಾಶ ಇಲ್ಲದಿರೋದ್ರಿಂದ ದಯಮಾಡಿ ಕ್ಷಮಿಸಬೇಕು. ನಾವು ಎಲ್ಲ ಸ್ವಾಮಿಯ ವಿಗ್ರಹಗಳನ್ನ ನಾವು ತೋರಿಸ್ಲಿಕ್ಕಾಗೋದಿಲ್ಲ. ಆದರೆ ನೀವು ನೋಡ್ತಾ ಇರತಕ್ಕಂಥ ದೃಶ್ಯ ಏನಿದೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಇನ್ನು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆಯಿಂದ ಒಂದು ಗುಹೆ ಇದೆ, ಸಣ್ಣದಾದಂಥ ಒಂದು ಗುಹೆ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ಅದನ್ನು ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ. ಸೊ ಒಂದು ಗುಹೆಯಲ್ಲಿ ನುಗ್ಗಿ ಈ ಥರ ಒಳಗಡೆ, ಅಂದರೆ ಒಳಗಡೆಯಿಂದ ನುಗ್ಗಿ ಹೊರಗಡೆ ಬರ್ತಾರೆ. ಸೊ ಬೆಟ್ಟದ ಮೇಲೆ ಸಹ ಒಂದಷ್ಟು ದೇವಸ್ಥಾನ ಇದೆ ಅಂತ ಹೇಳಿದರು. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ, ಸೊ ಇದು ಗುಹೆ ಏನಿದೆ. ಸೊ ಒಂದು ಗುಹೆಯ ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ, ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಈಗ ಏನೊಂದು ಬೆಟ್ಟದ ಮೇಲೆ ನಾವು ಹೋಗೋಣ. ಇನ್ನು ದೇವಸ್ಥಾನದ ಮೇಲ್ಗಡೆಯಿಂದ ನಿಮಗೆ ಇನ್ನು ಈ ಒಂದು ಬೆಟ್ಟವನ್ನು ಹತ್ತಬೇಕಾದ್ರೆ ನಮಗೆ ಮೇಲ್ಗಡೆಯಿಂದ ನಿಮಗೆ ಒಳ್ಳೆ ವಿಹಂಗಮ ನೋಟ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ, ಸೊ ಅದು ದೇವಸ್ಥಾನದ ರಾಜಗೋಪುರ. ಸೊ ಹಾಗೆ ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥ ಏನು ಜಾಗ ಏನಿದೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಗೋಪುರ. ಅದರ ಜೊತೆಗೆ ನೀವು ಮೇಲ್ಗಡೆ, ಅಂದರೆ ನೀವು ಏನು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ, ಸೊ ಇದು ಬಂದ್ಬಿಟ್ಟು ದೇವಸ್ಥಾನದ ಮತ್ತೊಂದು ಬದಿಯಲ್ಲಿರ್ತಕ್ಕಂಥ ಬೆಟ್ಟ. ಸೊ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ, ಸೊ ನಾ ಹಿಂದೆ ಹೇಳಿದಂತೆ ಗುಹೆ. ಸೊ ಒಂದು ಗುಹೆಯ ಒಳಗಡೆ ನಾವು ನುಗ್ಗಿ ದೇವಸ್ಥಾನದ, ಅಂದರೆ ಏನು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಈ ಒಂದು ಗುಹೆಯ ಮುಖಾಂತರ ಹೊರಡಬಹುದು. ಸೊ ಅಲ್ಲಿಂದ ಆಚೆ ಬಂದ ನಂತರ ನಾವು ಬೆಟ್ಟದ ಮೇಲೆ, ಅಂದರೆ ಬೆಟ್ಟದ ಮತ್ತೊಂದು ಬದಿಯಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ನಾವು ಹೋಗ್ಬೋದು. ಸದ್ಯಕ್ಕೆ ಮತ್ತೊಂದು ಬದಿಯಲ್ಲಿರ್ತಕ್ಕಂಥ ಬೆಟ್ಟವನ್ನು ನಾವು ಹತ್ತೋಣ. ಬೆಟ್ಟವನ್ನು ಹತ್ತಬೇಕು ಅಂತಂದರೆ ನಿಮಗೆ ಇಲ್ಲಿ ಈ ರೀತಿ ಮೆಟ್ಟಿಲುಗಳಿರುತ್ತೆ. ಸೊ ಈ ಒಂದು ಮೆಟ್ಟಿಲುಗಳನ್ನ ಅತಿ ಹುಷಾರಾಗಿ ಹತ್ಕೊಂಡು ಈ ಒಂದು ದೇವಸ್ಥಾನವನ್ನು ತಲುಪಬಹುದು. ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ಏನಿದೆ, ಅಂದರೆ ಶ್ರೀ ಬಾಲಗಂಗಾನಾಥ ಸ್ವಾಮೀಜಿಯವರ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಆರಾಧನೆ ಮಾಡತಕ್ಕಂಥ ದೈವ ಏನಿದೆ ಶ್ರೀ ಕಾಲಭೈರೇಶ್ವರ ಸ್ವಾಮಿ. ಇನ್ನು ಈ ಒಂದು ಬೆಟ್ಟವನ್ನು ಏರಬೇಕಾದ್ರೆ ಮಧ್ಯದಲ್ಲಿ ನಿಮಗೆ ಈ ರೀತಿ ಕಲ್ಲು ಬಂಡೆಗಳನ್ನು ಕೆತ್ತಿ ಈ ರೀತಿ ದಾರಿಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಹೆಂಗಸರು, ವೃದ್ಧರು ಹುಷಾರಾಗಿ ಬರಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬೆಟ್ಟದ ಮತ್ತೊಂದು ಬದಿಗೆ ನಾವು ಬಂದಿದ್ದೇವೆ. ಸೊ ಹಲವಾರು ಕಾಮಗಾರಿಗಳು ನಡೀತಾ ಇದೆ. ಹಾಗೆ ಸ್ವಾಮಿಯವರ ಸನ್ನಿಧಿಯನ್ನು ಕೂಡ ನೀವು ನೋಡ್ಬೋದು, ಸಭಾಂಗಣ ನೋಡ್ಬೋದು, ಕಲ್ಯಾಣಿ ನೋಡ್ಬೋದು. ಹೀಗೆ ಬೆಟ್ಟದ ಮೇಲಿಂದ ನೀವು ಹಲವಾರು ದೃಶ್ಯಗಳನ್ನು ನೀವು ಇಲ್ಲಿ ನೋಡ್ಬೋದು. ಎಲ್ಲವೂ ಕೂಡ ವಿಹಂಗಮವಾಗಿದೆ.
ಹಲವಾರು ಕಾಮಗಾರಿಗಳು, ಅಭಿವೃದ್ಧಿ ಕಾಮಗಾರಿಗಳು ಪುಣ್ಯಕ್ಷೇತ್ರ ಶ್ರೀ ಆದಿಚುಂಚನಗಿರಿ ಪುಣ್ಯಕ್ಷೇತ್ರದಲ್ಲಿ ನಡೀತಾ ಇದೆ. ಇನ್ನು ನಾನು ಹಿಂದೆ ಹೇಳಿದಂತೆ ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ದೇವಸ್ಥಾನ. ಸೊ ದೇವಸ್ಥಾನದ ಪಕ್ಕ ಒಂದು ಗುಹೆ ಥರ ಇದೆ. ಸೊ ಬನ್ನಿ, ಅಲ್ಲಿ ಕೂಡ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಈ ಒಂದು ದೇವಸ್ಥಾನ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ವಿಹಂಗಮ ಸ್ಥಳಗಳಿರ್ಬೋದು, ಎಲ್ಲವನ್ನು ಕೂಡ ನಾನು ತೋರಿಸ್ತೇನೆ ನಿಮಗೆ. ಸೊ ಇಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಒಂದು ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ಫೋಟೋ ವಿಡಿಯೋ ತೆಗೆದುಕೊಳ್ಳಲು ಅವಕಾಶ ಇರೋದಿಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಏನಿದೆ, ಗವಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಈ ಒಂದು ದೇವಸ್ಥಾನದಲ್ಲೇ ವಿಶೇಷತೆ ಏನಪ್ಪ ಅಂತಂದರೆ, ಸೊ ಅಲ್ಲಿರ್ತಕ್ಕಂಥ ಏನು ಬಸಪ್ಪ ಅಂದರೆ 2 ಬಸವಣ್ಣ ರೀತಿಯ ಕಲ್ಲುಗಳಿದೆ. ಸೊ ಒಂದು ಕಲ್ಲುಗಳನ್ನು ನೀವೇನಾದರೂ ಮನಸ್ಸಿನಲ್ಲೇ ಅಂದ್ಕೊಂಡು ಆ ಕಲ್ಲುಗಳನ್ನು ಎತ್ತಿದ್ರೆ, ಸೊ ಆ ಕಲ್ಲುಗಳು ಯಾವುದೇ ರೀತಿ ತೊಂದರೆ ಇಲ್ಲದೇ ಬಂದರೆ, ಸೊ ನಿಮ್ಮ ಒಂದು ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ಯಾವುದೇ ರೀತಿ ಅಡಕು ತೊಡಗುಗಳಿಲ್ಲದೇ ಆ ಒಂದು ಕೆಲಸಗಳಾಗುತ್ತೆ. ಅಥವಾ ಆ ಕಲ್ಲುಗಳು ತುಂಬ ಕಷ್ಟಕರವಾದರೆ, ಅಂದರೆ ತುಂಬ ಭಾರ ಆದರೆ, ನಿಮ್ಮ ಒಂದು ಕೆಲಸಗಳು ಸಹ ಅಷ್ಟೇ ಕಷ್ಟಕರವಾಗಿರುತ್ತೆ ಅನ್ನೋದು ಇಲ್ಲಿನ ಒಂದು ವಾಡಿಕೆ. ಇನ್ನು ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ಫೋಟೋ ಮತ್ತು ವಿಡಿಯೋ ತೆಗೆದುಕೊಳ್ಳಲು ಅವಕಾಶ ಇಲ್ಲದೇ ಇರೋದ್ರಿಂದ ನಾವೊಂದು ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಬಟ್ ಆ ಒಂದು ದೇವಸ್ಥಾನ ಇರ್ತಕ್ಕಂಥ ಜಾಗ ಏನಿದೆ, ಸೊ ಇದೇನೆ. ಸದ್ಯಕ್ಕೆ ಈಗ ಬೆಟ್ಟವನ್ನು ಇಳಿತಾ ಇದ್ದೀವಿ. ಸದ್ಯಕ್ಕೆ ನಾವು ಈ ಒಂದು ಬೆಟ್ಟವನ್ನು ಇಳಿಬೇಕು ಅಂದರೆ ತುಂಬ ಹುಷಾರಾಗಿ ಇಳಿಬೇಕು. ಯಾಕಂದರೆ ಕಲ್ಲು ಬಂಡೆ ಆದರೂ ಕೂಡ ತುಂಬ ಜಾರುತ್ತೆ. ಇಲ್ಲಿ ಒಂದು ಹಗ್ಗದ ಸಹಾಯದಿಂದ ನಾವು ಒಂದು ಬೆಟ್ಟವನ್ನು ಇಳಿಬೇಕಾಗತ್ತೆ. ಸದ್ಯಕ್ಕೆ ಇನ್ನು ನಾವು ಕೂಡ ಈ ಒಂದು ಬೆಟ್ಟವನ್ನು ಇಳಿತಾ ಇದ್ದೀವಿ. ಸೊ ಈ ಒಂದು ಬೆಟ್ಟ ಏನಿದೆ, ಈ ಒಂದು ಬೆಟ್ಟವನ್ನು ಹುಷಾರಾಗಿ ಇಳಿಬೇಕಾಗತ್ತೆ. ಸುತ್ತಮುತ್ತ ಕಲ್ಲು ಬಂಡೆಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಜಾಗ ಏನಿದೆ, ಹಾಗೆ ಈ ಒಂದು ಪುಣ್ಯಕ್ಷೇತ್ರ ಏನಿದೆ ಅಂದರೆ ಆದಿಚುಂಚನಗಿರಿ ಪುಣ್ಯಕ್ಷೇತ್ರ ಏನಿದೆ, ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೊಂದಿಕೊಂಡಂತೆ ಇರುವಂಥ ಈ ಒಂದು ಬೆಟ್ಟಗಳನ್ನು ರಾಷ್ಟ್ರ ಪಕ್ಷಿ ನವಿಲು, ಸೊ ನವಿಲುಗಳ ಅಭಯಾರಣ್ಯ ಅಂತಂದ್ಬಿಟ್ಟು ಸರ್ಕಾರ ಘೋಷಣೆ ಮಾಡಲಾಗಿದೆ. ಸೊ ಹಿಂದೆ ಬ್ಲ್ಯಾಕ್ ಬಕ್ಸ್ ಮತ್ತು ವೋಲ್ಫ್ ಅಂದರೆ ತೋಳ, ಸೊ ತೋಳಗಳು ಸಹ ಈ ಒಂದು ಜಾಗದಲ್ಲಿ ವಾಸವಾಗಿದ್ದು, ಆದರೆ ಕಾಲಕ್ರಮೇಣ ಮನುಷ್ಯನ ಒಂದು ನೀಚ ಕೃತ್ಯದಿಂದ ತೋಳಗಳು ಸಹ ಮರೆಯಾಗಿದ್ದಾವೆ. ಆದರೆ ರಾಷ್ಟ್ರ ಪಕ್ಷಿ ನವಿಲುಗಳು ಇಂದಿಗೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ನಾವು ಬೆಸಗರಳ್ಳಿ ಪಕ್ಕ ಮಾರ್ಲಮಿ ದೊಡ್ಡಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಒಂದಿದೆ, ಅಲ್ಲಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀವಿ. ದಸರಾ ರಜೆ ಇದ್ದಿದ್ದರಿಂದ ನಾವು ಕುಟುಂಬ ಸಮೇತರಾಗಿ ಒಂದು ರಜೆಯ ಒಂದು ದಿನವನ್ನು ಇಲ್ಲಿ ದೇಗುಲದಲ್ಲಿ ಕಳಿಬೇಕು ಅಂತೇಳಿ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದ್ದೀವಿ. ಇದು ನಮ್ಮ ಮಿಸ್ಸಸ್ ಅವರ ಮನೆ ದೇವರು. ನಾವು ಕೂಡ ನಮ್ಮ ಪೂರ್ವಜರ ಕಾಲದಿಂದನೂ ಕೂಡ ನಾವು ನಮ್ಮ ಕುಟುಂಬದಲ್ಲಿನೂ ಕೂಡ ಆದಿಚುಂಚನಗಿರಿಯ ಭೈರವೇಶ್ವರನ ಪೂಜೆ ಮಾಡ್ತೀವಿ. ಮತ್ತು ಚಿಕ್ಕರಸಿನಕೆರೆ ಮದ್ದೂರು ತಾಲೂಕು ಅಲ್ಲಿರ್ತಕ್ಕಂಥ ಕಾಲಭೈರವೇಶ್ವರ ದೇವಸ್ಥಾನಕ್ಕೂ ಕೂಡ ನಾವು ನಮಗೆ ಬಿಡುವು ಸಿಕ್ಕಿದಾಗ ರಜಾ ದಿನಗಳಲ್ಲಿ ಭೇಟಿ ಕೊಡ್ತೀವಿ. ಇಲ್ಲಿಗೂ ಕೂಡ ಈಗ ದಸರಾ ರಜೆ ಇನ್ನೇನು ಮುಗಿತಾ ಬರ್ತಾಯಿತ್ತು, ಕಾರ್ಯಭಾರದ ಒತ್ತಡದಿಂದ ನಾವು ಬರೋಕ್ಕಾಗಿರಲಿಲ್ಲ. ಇನ್ನೇನು ಕೊನೆ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ದೇಗುಲಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು, ಈಗ ಬೆಟ್ಟದಲ್ಲಿನೂ ಕೂಡ ಮೆಟ್ಟಲ ಮೇಲೆ ಬಸವಣ್ಣ ಇದೆ, ಹರಕೆ ಬಸವಣ್ಣ. ಅಲ್ಲಿ ಕೂಡ ನಾವು ಹರಕೆಯನ್ನು ಸಲ್ಲಿಸಿ, ನಾವು ಈ ಹಿಂದೆ ನಮ್ಮ ಹರಕೆಯನ್ನು ನಾವು ಸಂಕಲ್ಪವನ್ನು ಮಾಡಿಕೊಂಡು ಕೇಳ್ಕೊಂಡಾಗ ನಮಗೆ ಈಡೇರಿದೆ, ಒಳ್ಳೆಯದಾಗಿದೆ. ಆ ಒಂದು ನಂಬಿಕೆಯಿಂದ ಮತ್ತೇನು ಕೂಡ ನಾವು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಅಂತೇಳಿ ಬಸವಣ್ಣನಲ್ಲಿ ಕೇಳಿಕೊಂಡು, ಈಗ ಬೆಟ್ಟದ ಮೇಲೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಕತ್ತಲೆ ಸೋಮೇಶ್ವರ ಅಲ್ಲಿನೂ ಕೂಡ ನಾವು ಪೂಜೆಯನ್ನು ಸಲ್ಲಿಸಿ
ಸಂಕಲ್ಪವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಈಗ ಗವಿ ಗಂಗಾಧರೇಶ್ವರ ದೇವಸ್ಥಾನ ಮತ್ತು ಅದರಿಂದ ಮುಂದಕ್ಕೆ ಹೋದರೆ ಅಲ್ಲಿ ಒಂದು ಕೂಡ ಗುಹೆಯಲ್ಲಿ ಗವಿಸಿದ್ದೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಕೂಡ ನಾವು ಹರಕೆಯನ್ನು ಹೊತ್ತು ಪೂಜೆಯನ್ನು ಸಲ್ಲಿಸಬೇಕು ಅಂತೇಳಿ ನಾವಿವತ್ತು ಬಂದಿದ್ದೀವಿ. ಥ್ಯಾಂಕ್ ಯು. ಇನ್ನು ಬೆಟ್ಟದ ಮತ್ತೊಂದು ಭಾಗದಲ್ಲಿ ಕತ್ತಲೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಗೂ ಕೂಡ ನಾವೀಗ ಹೋಗ್ತಾ ಇದ್ದೀವಿ. ಸೊ ಈ ಒಂದು ದೇವಸ್ಥಾನ ಏನಿದೆ ಅಂದರೆ ಶ್ರೀ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕ ಇರ್ತಕ್ಕಂಥ ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು, ಹಾಗೆ ಗವಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು, ಹಾಗೆ ಮತ್ತೊಂದು ದೇವಸ್ಥಾನ ಕತ್ತಲೆ ಸೋಮೇಶ್ವರ ಅಂತ ಹೇಳಿದ್ರು. ಸೊ ಈ ಒಂದು ದೇವಸ್ಥಾನಕ್ಕೂ ಕೂಡ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನನಗೂ ಕೂಡ ಸುಸ್ತಾಗ್ತದೆ, ಸೊ ಹಾಗಾಗಿ ಕ್ಷಮಿಸಬೇಕು. ಸಮಯದ ಅಭಾವದಿಂದ ನಾವು ಕತ್ತಲೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ಸನ್ನಿಧಾನಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ನೀವೇನಾದರೂ ಹೋದರೆ ಸ್ನೇಹಿತರೆ, ಖಂಡಿತ ಶಿವನು ನೆಲೆಸಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಅಂದರೆ ಪಂಚಲಿಂಗಗಳ ಪುಣ್ಯಕ್ಷೇತ್ರಕ್ಕೆ ನೀವೇನಾದರೂ ಹೋದರೆ ಪಂಚಲಿಂಗಗಳ ದರ್ಶನವನ್ನು ಮಾಡಿ ಅಂತ ಹೇಳ್ತಾ, ಸದ್ಯಕ್ಕೆ ನಾವು ಹೊರಟಂಥ ಜಾಗ ಯಾವುದಪ್ಪ ಅಂತಂದರೆ ಅನ್ನದಾನಿ ಭೈರವ ಇರ್ತಕ್ಕಂಥ ನೆಲೆಸಿರ್ತಕ್ಕಂಥ ಜಾಗ ಅಂದರೆ ಅನ್ನದಾಸೋಹದ ಕೇಂದ್ರಕ್ಕೆ ನಾವು ಹೋಗ್ತೀವಿ. ಈ ಒಂದು ಅನ್ನದಾಸೋಹ ಕೇಂದ್ರದಲ್ಲಿ ನಮಗೆ ಅನ್ನ ಸಂತರ್ಪಣೆಯನ್ನು ಮಾಡಿದ್ರು. ನಾವು ಕೂಡ ತುಂಬ ಖುಷಿಯಿಂದ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ. ಯಾರು ಕೂಡ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದರೆ ದಯಮಾಡಿ ಯಾವುದೇ ರೀತಿಯ ಪ್ರಸಾದವನ್ನು ವೇಸ್ಟ್ ಮಾಡಬೇಡಿ ಅಂತ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಒಂದು ಪುಣ್ಯಕ್ಷೇತ್ರ ಏನಿದೆ ಅಂದರೆ ಆದಿಚುಂಚನಗಿರಿ ಪುಣ್ಯಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಮಜಲುಗಳನ್ನು ಸ್ಥಾಪನೆ ಮಾಡಿದೆ. ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಮೇಲುಗೈಯನ್ನು ಸಾಧಿಸಿದೆ. ಹಾಗೆ ಕ್ಷೇತ್ರದ ಮಠಗಳು ಹಲವಾರು ದೇಶ ವಿದೇಶಗಳಲ್ಲೂ ಇದೆ, ವಿವಿಧ ರಾಜ್ಯಗಳಲ್ಲೂ ಕೂಡ ಇದೆ, ಹಾಗೆ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಇದೆ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ, ಅಂದರೆ ಪಂಚಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ, ಹಾಗೆ ಕ್ಷೇತ್ರದ ಮತ್ತೊಂದು ಪ್ರಮುಖ ಆಕರ್ಷಣೆ ಹಾಗೂ ದೈವ ಅಂತಲೇ, ಆರಾಧ್ಯ ದೈವ ಅಂತಲೇ ಹೇಳ್ಬೋದು, ಸ್ವಾಮಿ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಯ ದರ್ಶನ ಮಾಡಿ, ಇನ್ನು ಕಾಲಭೈರೇಶ್ವರ ಸ್ವಾಮಿಗೆ ಪ್ರತಿ ಅಮಾವಾಸ್ಯೆ ಸಮಯದಲ್ಲಿ ಕುಂಬಳಕಾಯಿ ದೀಪವನ್ನು ಬೆಳಗೋದ್ರಿಂದ ನಮ್ಮ ಶತ್ರುಗಳೆಲ್ಲ ಕಾಟ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ಅಂದರೆ ಬಿಂದು ಸರೋವರದ ಅಕ್ಕಪಕ್ಕ ಈ ರೀತಿ ಜೋಗಿಗಳನ್ನು ಬಿಡಿಸಂಥವ್ರು ಈ ಒಂದು ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ, ಅಂದರೆ ಸೇವೆಯನ್ನು ಮಾಡಿಸ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂತು. ಈ ಒಂದು ವಿಡಿಯೋದಲ್ಲಿ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡಬೇಕಾದ್ರೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ, ಆ ಒಂದು ಮಾಹಿತಿ ನಾನು ಮಿಸ್ ಮಾಡಿದಂಥ ಮಾಹಿತಿನ ದಯಮಾಡಿ ಕಾಮೆಂಟ್ ಮೂಲಕ ನೀವು ತಿಳಿಸಿದ್ರೆ ನಾನು ಕೂಡ ಮುಂದಿನ ದಿನಗಳಲ್ಲಿ